ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ನಿಮಗೆ ಚಪಾತಿ ತಿಂದು ಬೇಜಾರು ಅನಿಸಿದರೆ ಈ ರೀತಿಯಾಗಿ ಒಂದ್ಸರಿ ಮುದ್ದೆ ಹೋಳಿಗೆ ಟ್ರೈ ಮಾಡಿ. ಇದಕ್ಕೆ ಮೊದಲನೇದಾಗಿ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಜೀರಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಆನಂತರ ಇಲ್ಲಿ 1 ಕಪ್ಪಷ್ಟು ನೀರನ್ನ ಬಿಸಿ ಮಾಡೋಕ್ಕಿಟ್ಟು ಇನ್ನೇನು ಸ್ವಲ್ಪ ಬಿಸಿ ಆದ ನಂತರ ರುಬ್ಕೊಂಡಿರುವಂಥ ಖಾರನ ಹಾಕ್ಬಿಟ್ಟು ಹಾಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಆನಂತರ ಒಂದು ಪ್ಲೇಟ್ಗೆ ಎಣ್ಣೆನ ಹಚ್ಕೊಂಡು ಇನ್ನೇನು ಉಗುರು ಬೆಚ್ಚಗಿದೆ ಇಟ್ಟು ಅನ್ನುವಾಗ ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಆಯಿಲು ಮತ್ತು ನೀರನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮುದ್ದೆ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಚಪಾತಿ ಹಿಟ್ಟನ್ನು ಆಲ್ರೆಡಿ ನಾನು ಕಲಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಿ. ಸ್ವಲ್ಪ ಸಾಫ್ಟಾಗಿ ನೆನೆಸ್ಕೊಳ್ಳಿ. ಹಾಗೆ ಇಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟಿನ ಮುದ್ದೆ ಏನಿದೆ ಅದನ್ನು ತುಂಬಿಬಿಟ್ಟು ಈ ರೀತಿಯಾಗಿ ಲಟ್ಸ್ಕೊಂಡ್ರೆ ಆಯಿತು. ಒಬ್ಬಟ್ಟು ಶೀಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ತೆಳ್ಳಗೆ ಬರುತ್ತೆ. ಇದು ಮುದ್ದೆ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಬಿಡಿ ಹೋಳಿಗೆ ಕೂಡ ಅಂತ ಹೇಳ್ತಾರೆ. ಇದು ಯಾವುದೇ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.